ಟಾಕ್ಸಿಕ್ ಟೀಸರ್ ನೋಡಿದೆ. ಲೇಡೀಸ್ ಆ್ಯಂಡ್ ಲೇಡೀಸ್ ಈ ಥರದ ಟೈಟಲ್ ಇರುವಂಥ ಅಥವಾ ಕಾನ್ಸೆಪ್ಟ್ ಏನು ಅನ್ನೋದನ್ನು ಹೇಳುವಂಥ ಟೈಟಲ್ ಇದು. ಸೊ ಲೇಡೀಸ್ ಆ್ಯಂಡ್ ಲೇಡೀಸ್ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದರೆ ಇಲ್ಲಿ ಲೇಡೀಸ್ ಯಾಕಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಅವರ ಉದ್ದೇಶ ಹಾಗೆಯೇ ಅವರ ಹೋರಾಟ, ಸೊ ಎಲ್ಲವೂ ಪ್ರೀತಿಗಾಗಿ ಅನ್ನುವಂಥದ್ದನ್ನು ಕೂಡ ನಾವು ನಿರೂಪಣೆಯಲ್ಲಿ ತಿಳ್ಕೊಬೋದು. ಇಲ್ಲಿ ಬರುವಂಥ ನಿರೂಪಣೆ ಇಂಗ್ಲೀಷಲ್ಲಿರುವಂಥದ್ದು. ಸೊ ಪ್ರೀತಿ ಹೇಗೆ ಅಂದರೆ ಒಬ್ಬ ಹೆಣ್ಮಗಳನ್ನ ರಾಕ್ಷಸಿಯಾಗಿ ಮಾಡುತ್ತೆ ಅನ್ನುವಂಥದ್ದು, ಅಂದರೆ ಬೇರೆ ಅರ್ಥದಲ್ಲಿ ಹೇಳುವಂಥ ಪ್ರಯತ್ನ ಆಗಿದೆ. ಸೊ ಆ ಪ್ರೀತಿಯ ಮೋಸ, ಸೊ ಅದು ತುಂಬ ಸುಂದರವಾಗಿ ಮತ್ತು ಭ್ರಮೆಯನ್ನು ಹುಟ್ಟಾಕುವಂಥ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಬರುತ್ತಿಲ್ಲ. ಹಾಗೆಯೇ ಗಂಡಸರ ಮತ್ತು ಅವರ ಅಹಂ, ಇದು ಏನಪ್ಪ ನಾವು ಪ್ರಿಡಿಕ್ಟ್ ಮಾಡಬಹುದು, ಆದರೆ ಇದನ್ನು ಮರಿಬಾರ್ದು ಅಂಥೇಳಿ. ಅಂದರೆ ಹೆಣ್ಣುಮಕ್ಕಳಿಗೆ ಹೇಳುವಂಥ ಒಂದು ಮಾತು, ಒಂದು ಅನುಭವದ ಮಾತನ್ನು ಇಲ್ಲಿ ಹೇಳ್ದಂಗಿದೆ. ಇದನ್ನು ಗೀತು ಮೋಹನ್ ದಾಸ್ ಅವರು ತಮ್ಮ ಅನುಭವದ ಆಧಾರದ ಮೇಲೆ ಹೇಳಿದ್ರ ಅಥವಾ ಜನರಲ್ಲಾಗಿ ಸ್ಟಡಿ ಮಾಡಿ ಈ ಕತೆಗೆ ಬೇಕಾದಂಥ ವಿಷಯನ ಇಟ್ಟುಕೊಂಡು ಅವರು ಮಾಡಿದ್ರ, ಈ ಪ್ರಶ್ನೆ ಇದೆ, ಈ ಕುತೂಹಲ ಇದೆ. ಸೊ ಈ ಕತೆಗೆ ಯಶ್ ಅವರು ಕೂತಿದ್ದಾರೆ, ಅವರು ಕತೆನೂ ಬರೆದಿದ್ದಾರೆ, ಇವರು ಒಟ್ಟಿಗೆ ಸೇರಿ ಈ ಟಾಕ್ಸಿಕ್ ಚಿತ್ರದ ಕಥೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಇನ್ನೊಂದು ವಿಚಾರ ಇದೆ, ಏನಪ್ಪ ಅಂತಂದರೆ ಈ ಟೀಸರ್ನ ಆರಂಭದಲ್ಲಿ ಒಂದು ಅಲರ್ಟ್ ಮೆಸೇಜ್ ಥರದ್ದು ಬರುತ್ತೆ. ಅದಾದಮೇಲೆ ಲೈನ್ಗಳ ಬರೋಕ್ಕೆ ಶುರುವಾಗುತ್ತೆ ಪಿಂಕ್ ಕಲರ್ಲಿ. ಅಲ್ಲಿ ಅಬ್ಸರ್ವ್ ಮಾಡಿರೋದು ಪಿಂಕ್ ಕಲರ್ದು. ಪಿಂಕ್ ಅಂದರೆ ಹೆಣ್ಮಕ್ಳು ಅಥವಾ ಅವರ ಫೇವ್ರೆಟ್ ಕಲರ್ ಅಂತ ಹೇಳಿ ಅಂತಲೂ ಹೇಳ್ಬೋದು ನಾವು. ಸೊ ಪಿಂಕ್ ಕಲರಲ್ಲಿ ಟೆಕ್ಸ್ಟ್ಗಳು ಬರೋಕ್ಕೆ ಶುರು ಆಗುತ್ತೆ. ಮಕ್ಕಳಿಂದ ಇದನ್ನು ದೂರ ಇಡಿ, ಸೊ ಮಕ್ಕಳು ಇದನ್ನು ನೋಡ್ತಾ ಇಲ್ವಾ ಅನ್ನೋದನ್ನು ಎಚ್ಚರಿಕೆ ಮಾಡಿ, ಅಂದರೆ ಅದನ್ನು ಗಮನಿಸಿ ಅಂತೇಳಿ ಪೋಷಕರಿಗೆ ಹೇಳುವಂಥದ್ದು. ಸೊ ಮಕ್ಕಳು ಮೊಮ್ಮಕ್ಕಳು ಇದನ್ನು ನೋಡ್ತಾ ಇಲ್ವಾ ಅಂಥೇಳಿ ಅಜ್ಜಂದ್ರೆ ಗಮನಿಸಬೇಕು. ಹಾಗೆಯೇ ಮುತ್ತಜ್ಜ ಇರ್ತಾರೆ, ಅವರು ಇದನ್ನು ಗಮನಿಸಬೇಕು. ಆದರೆ ಈ ಸಿನಿಮಾನ ಅಥವಾ ಈ ಟೀಸರ್ನ ತಮ್ಮ ಓನ್ ರಿಸ್ಕಲ್ಲಿ ನೋಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಸಿನಿಮಾದಲ್ಲಿ ಇನ್ನೂ ಭಯಂಕರ ಇದೆ ಅನ್ನೋ ಅರ್ಥದಲ್ಲೂ ನಾವು ಇದನ್ನು ಕಲ್ಪಿಸ್ಕೋಬೋದು ಅಥವಾ ಭಾವಿಸ್ಬೋದು. ಸೊ ಆ ಥರದ ಟೀಸರ್ ಇದು. ಇದೆಲ್ಲ ಮುಗಿದ್ಮೇಲೆ ಒಂದೊಂದು ಅದ್ಭುತವಾದ ಸೀನ್ ಬರುತ್ತೆ. ತಬಾಯಿ ಹಾಡಿನ ಸೀನು, ಸಮುದ್ರ ತೀರ ಒಂದು ಕಡೆ, KR ಆಡಮನಿ ಇನ್ನೊಂದು ಕಡೆ ಯಶ್ ಅವರು. ಸೊ ಇವರ ಒಂದು ರೊಮ್ಯಾಂಟಿಕ್ ಸೀನ್ ಇದು. ಇದಾದ ಮೇಲೆ ಯಶ್ ಅವರ ಮತ್ತೊಂದು ರೂಪ. ಸೊ ಅಲ್ಲಿ ಇದು ರಾಯನ ಅಥವಾ ಟಿಕೆಟ್ ಪಾತ್ರವೇ ಈ ಮುಂದೆ ಹೀಗಾಗತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಸೊ ಒಂದು ಡೈಲಾಗ್ ಇದೆ ಇಲ್ಲಿ, ಏನಪ್ಪ ಅಂದರೆ, ಸೊ ಒಬ್ಬರೇ ಬರ್ತೀರಾ ಅಥವಾ ಒಟ್ಟಿಗೆ ಬರ್ತೀರಾ ಅನ್ನುವಂಥದ್ದು. ಸೊ ಯಾರಿಗೆ ಹೇಳಿದರು ಅನ್ನೋದು ಪ್ರಶ್ನೆ ಬರುತ್ತಲ್ವ. ಸೊ ಅಲ್ಲಿ ಆ ಪ್ರಶ್ನೆಗೆ ಉತ್ತರ ತಕ್ಷಣ ಸಿಗುತ್ತೆ. ಎದುರುಗಡೆ ಹೆಣ್ಮಕ್ಳು ಇರ್ತಾರೆ, ಸೊ ಅವ್ರ ಜೊತೆಗೆ ಇವರ ಫೈಟ್, ಸೊ ಎಷ್ಟು ಸ್ಮೂತಾಗಿ ಫೈಟ್ ಮಾಡ್ತಾರೆ. ಸೊ ಒಂಥರ ಇಲ್ಲಿ ಹಿಂಸೆ ಅನಿಸಲ್ಲ, ಹೆಣ್ಮಕ್ಳಿಗೆ ಹೊಡಿತಾ ಇದ್ದಾರೆ ಯಶ್ ಅಂತೇಳಿ, ಅಷ್ಟು ಸ್ಮೂತಾಗಿ ಫೈಟ್ ಮಾಡಿರುವಂಥದ್ದು. ಸುಮಾರು ವಿಚಾರಗಳೆಲ್ಲ ಬರುತ್ತೆ. ಅಂದರೆ ಹಿನ್ನೆಲೆಯಲ್ಲಿ ಬರ್ತಿರುವಂಥ ನಿರೂಪಣೆ ಸಾಕಷ್ಟು ವಿಚಾರಗಳನ್ನು ಹೇಳುತ್ತೆ. ಹಾಗೆಯೇ ನಾಯಕಿಯರು, ಕನ್ನಡದ ನಾಯಕಿಯರು, ಹಾಗೆಯೇ ಬಾಲಿವುಡ್ನ ನಾಯಕಿಯರು ಅಥವಾ ನಟಿಮಣಿಯರು, ತಮಿಳಿನ ನಾಯಕಿ ನಯನತಾರ ಅವರು, ಸೊ ಅವರ ಒಂದು ಎಂಟ್ರಿ, ಹಾಗೆಯೇ ಹುಮಾ ಕುರೇಶಿಯರ್ ಎಂಟ್ರಿ, ತಾರಾ ಸುತಾರಿ ಅವರ ಭರ್ಜರಿ ಎಂಟ್ರಿ, ಸೊ ಕನ್ನಡದ ರುಕ್ಮಿಣಿ ವಸಂತ್ ಅವರ ಗನ್ ಹಿಡಿದಂಥ ಸೀನ್ ಅಥವಾ ಎಂಟ್ರಿ, ಸೊ ಇವೆಲ್ಲವೂ ತುಂಬ ಅದ್ಭುತವಾಗಿರುವಂಥದ್ದು. ಅದಕ್ಕೆ ಹೆಣ್ಮಕ್ಳು ಏನಿದ್ದಾರೆ ಈ ಸಿನಿಮಾದಲ್ಲಿ ಅವರನ್ನು ಪರಿಚಯಿಸುವಂಥ ಪ್ರೋಮೋ ಅಥವಾ ಟೀಸರ್. ಸೊ ಈ ಟೀಸರಲ್ಲಿ ಅದೇ ಈಗಾಗಲೇ ಹೇಳಿದಂತೆ ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತ ಹೇಳಿರುವಂಥದ್ದು. ಸೊ ಎಲ್ಲವೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆಗಸ್ಟ್ 26ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಟೀಸರ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಹಿಂದಿನ 2 ಟೀಸರ್ಗಳು ಏನಿತ್ತು ಬೇರೆ ಥರದ ವಿಚಾರಗಳನ್ನು ರಿವೀಲ್ ಮಾಡಿತ್ತು. ಈ ಒಂದು ಟೀಸರ್ ಹೆಣ್ಣುಮಕ್ಳಿಗೋಸ್ಕರ ಮೀಸಲಿಟ್ಟಿರುವಂಥದ್ದು. ಹೆಣ್ಮಕ್ಳ ಪಾತ್ರ ಎಷ್ಟು ಸ್ಟ್ರಾಂಗ್ ಈ ಚಿತ್ರದಲ್ಲಿ ಅನ್ನುವಂಥದ್ದು. ಆದರೆ ಒಂದು ಕುತೂಹಲ ಇದೆ, ಏನಪ್ಪ ಅಂದರೆ ಇವರು ಎಲ್ಲ ಹೆಣ್ಣುಮಕ್ಕಳು ನಮ್ಮ ಯಶ್ ಅವರಿಗೆ ಅಥವಾ ರಾಕಿ ಭಾಯಿಗೆ ಹೇಗೆ ಕನೆಕ್ಟ್ ಆಗ್ತಾರೆ, ಇವರ ಕತೆ ಹೇಗೆ ಹೋಗುತ್ತೆ. ಸೊ ಒಬ್ಬೊಬ್ಬರ ಕತೆ ಇಷ್ಟು ಜನ ಇದ್ದಾರೆ ನಟಿಯರು, ಸೊ ಎಲ್ಲರ ಪಾತ್ರಗಳು ಹೇಗೆ ಒಂದೇ ಟ್ರ್ಯಾಕಲ್ಲಿ ಬರುತ್ತೆ, ಹೇಗೆ ಕನೆಕ್ಟ್ ಆಗುತ್ತೆ ಯಶ್ ಅವ್ರಿಗೆ ಅನ್ನುವಂಥದ್ದು ತುಂಬ ಕುತೂಹಲ ಮೂಡಿಸುವಂಥದ್ದು. ಸೊ ಹಾಲಿವುಡ್ ರೇಂಜ್ನ ಕನ್ನಡ ಸಿನಿಮಾ, ಸೊ ಹಾಲಿವುಡ್ ನಟರು ಕನ್ನಡದಲ್ಲಿ ಮಾತಾಡಿದ ಹಾಗೆ ಇರುವಂಥದ್ದು ನಾವು ಯಶ್ ಅವ್ರು ನೋಡಿದ ಹಂಗೆ ಅನಿಸುತ್ತೆ. ಸೊ
ಸೊ ಇದು ಟಾಕ್ಸಿಕ್ ಸಂಬಂಧಪಟ್ಟಂಗೆ ಟಾಕ್ಸಿಕ್ ಚಿತ್ರದ ಲೇಡೀಸ್ ಆ್ಯಂಡ್ ಲೇಡೀಸ್ ಟೀಸರ್ನ ರಿವ್ಯೂ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.